ಮಹಾರಾಷ್ಟ್ರೀಯನ್ ಶೈಲಿನಲ್ಲಿ ಖೈಮಾ ಬಟಾಣಿ ಗೊಜ್ಜು ಹೆಂಗ್ ಮಾಡೋದು ಅಂತ ರಂಗೇಗೌಡರು ತೋರ್ಸ್ಕೊಡ್ತವ್ರೆ, ಬನ್ನಿ ನೋಡಮ್ಮ. ಪ್ಯಾನ್ ನ ಬಿಸಿ ಮಾಡ್ಕೊಂಡು 2 ಚಮಚ ಎಣ್ಣೆ ಕಾಯಿಸಿ ಸಣ್ಣಗೆ ಹೆಚ್ಚಿರೋ ಒಂದ್ ದೊಡ್ಡ ಈರುಳ್ಳಿ ಹಾಕೊಂಡು ಅದಕ್ಕೆ ಅರ್ಧ ಚಮಚ ಅರಿಶಿನದ ಪುಡಿ, ಸ್ವಲ್ಪ ಕರಿಬೇವು ಹಾಕೊಂಡು ತಿಳಿ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಬಾಡಿಸ್ಕೊಂಡ್ರು. ಒಂದ್ ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರು. ಆಮೇಲೆ ಮೇಲಿಂದ ಕೊತ್ತಂಬರಿ ಪುದೀನ ಸ್ವಲ್ಪ ಉದುರ್ಸಿದ್ರು. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಾಕೊಂಡು ಇನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಂಡ್ರ. ಆಮೇಲೆ ಬಂತು ನೋಡು ಮಟನ್ ಕೈಮಾ ಅರ್ಧ kg, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರು. ಅದಕ್ಕೆ 1 ಚಮಚ ಗರಂ ಮಸಾಲೆ, 2 ಚಮಚ ಧನಿಯಾದ ಪುಡಿ, 3 ಚಮಚ ಅಚ್ ಖಾರದ ಪುಡಿ ಹಾಕಿ ಇನ್ನೊಂಚೂರು ಮಿಕ್ಸ್ ಮಾಡಿ 1-2 ನಿಮಿಷ ಹಂಗೆ ಫ್ರೈ ಮಾಡಿದ್ರು. ಆಮೇಲೆ ಮೀಡಿಯಮ್ ಆಗಿ ಹೆಚ್ಚಿಟ್ಟಿರೋ ಆಲೂಗಡ್ಡೆನ ಹಾಕೊಂಡು 1-2 ಚಮಚ ಮೊಸರು ಹಾಕಿ ಇನ್ನೊಂಚೂರು ಮಿಕ್ಸ್ ಮಾಡಿದ್ರು. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿದ್ರು. 1 ಕಪ್ ಬಟಾಣಿ ಹಾಕಿ 1 ಲೋಟ ನೀರ್ ಹಾಕಿ ಮೇಲಿಂದ ಒಂಚೂರು ನಿಂಬೆ ರಸ ಹಾಕಿ ಮಧ್ಯಮ ಊರಿನಲ್ಲಿ 15-20 ನಿಮಿಷ ಚೆನ್ನಾಗಿ ಬೇಯಿಸಿದ್ರು. ಅಟ್ಟೆಯ ಮಹಾರಾಷ್ಟ್ರೀಯನ್ ಸ್ಟೈಲ್ ಖೈಮಾ ಗೊಜ್ಜು ರೆಡಿ ನಕ್ಕೋ.